ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಸ್ಪರ್ಧಿ ಗಿಲ್ಲಿ ಅವರ ಜನಪ್ರಿಯತೆ ಹೆಚ್ಚುತ್ತಿದೆ. ಶಿವರಾಜ್ ಕುಮಾರ್ ಅವರು ಗಿಲ್ಲಿಯನ್ನ ನಿಜವಾದ ಎಂಟರ್ಟೈನರ್ ಎಂದು ಬಣ್ಣಿಸಿದ ಹಳ್ಳಿಯ ವಿಡಿಯೋ ವೈರಲ್ ಆಗಿದೆ. ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿಯ ಮನರಂಜನೆ ಗಮನ ಸೆಳೆಯುತ್ತಿದೆ. ಅವರು ಈ ಸೀಸನ್ನ ಪ್ರಬಲ ಸ್ಪರ್ಧಿ. ಶಿವಣ್ಣನ ಪ್ರಶಂಸೆ ಅಭಿಮಾನಿಗಳನ್ನ ಮತ್ತಷ್ಟು ಆಕರ್ಷಿಸಿದೆ. ಗಿಲ್ಲಿ ನಟ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಸ್ಪರ್ಧಿಯಾಗಿದ್ದಾರೆ. ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಅಭಿಮಾನಿ ಬಳಗ ಹುಟ್ಟಿಕೊಂಡಿದ್ದನ್ನ ಕಾಣಬಹುದು. ಅವರು ಈ ಸೀಸನ್ ವಿನ್ನರ್ ಎಂದು ಅವರ ಫ್ಯಾನ್ಸ್ ಭಾವಿಸುತ್ತಾರೆ. ಅವರು ಒಳ್ಳೆಯ ರೀತಿಯಲ್ಲಿ ಮನರಂಜನೆ ಕೂಡ ನೀಡುತ್ತಿದ್ದಾರೆ ಎಂಬುದರಲ್ಲಿ ಎರಡು ಮಾತಿಲ್ಲ. ಗಿಲ್ಲಿ ನಿಜವಾದ ಎಂಟರ್ಟೈನರ್ ಎಂದು ಶಿವರಾಜ್ ಕುಮಾರ್ ಅವರು ಬಾಯ್ ತುಂಬಾ ಹೊಗಳಿದ ಹಳ್ಳಿಯ ವಿಡಿಯೋ ವೈರಲ್ ಆಗಿ ಗಮನ ಸೆಳೆದಿದೆ. ಗಿಲ್ಲಿ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ಬರುವುದಕ್ಕೂ ಮೊದಲು ಹಲವು ರಿಯಾಲಿಟಿ ಶೋಗಳನ್ನ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಗಮನ ಸೆಳೆದಿದ್ದು ಜಿ ಕನ್ನಡದಲ್ಲಿ ಪ್ರಸಾರ ಕಂಡ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್. ಈ ವೇದಿಕೆ ಮೇಲೆ ಗಿಲ್ಲಿ ನಟ ಅವರು ಮಿಂಚಿದ್ದರು. ಅವರು ವೇದಿಕೆ ಏರಿದ್ದಾಗ ಶಿವಣ್ಣ ಹೇಳಿದ ಒಂದು ಸಾಕಷ್ಟು ವೈರಲ್ ಆಗುತ್ತಿದೆ. ನಿಮ್ಮನ್ನು ಯಾವಾಗ್ಲೂ ನೆನಪಿಸಿಕೊಳ್ಳುತ್ತೇವೆ, ಒಳ್ಳೆಯವರನ್ನ ನೆನಪಿಸಿಕೊಳ್ಳಬೇಕು ಎಂದು ಶಿವರಾಜ್ ಕುಮಾರ್ ಹೇಳಿದ್ದರು. ಆ ಬಳಿಕ ರಕ್ಷಿತಾ ಕೂಡ ಮಾತನಾಡಿದ್ರು. ಈ ವೇದಿಕೆಯಿಂದ ಗಿಲ್ಲಿ ಸಾಕಷ್ಟು ಹೆಸರು ಮಾಡಬೇಕು. ಅವರು ಡಿಕೆಡಿ ಎಂದಿದ್ದರು ರಕ್ಷಿತಾ. ಆಗ ಶಿವಣ್ಣ ಅವರ ಅರ್ಥ ವಿವರಿಸಿದರು. ಡಿಕೆಡಿ ಎಂದರೆ ನಿಜವಾದ ಎಂಟರ್ಟೈನರ್ ಎಂದರ್ಥ ಎಂದು ಶಿವಣ್ಣ ಹೇಳಿದ್ರು. ಇದನ್ನ ಕೇಳಿ ಗಿಲ್ಲಿ ಖುಷಿಪಟ್ಟಿದ್ರು. ನಮ್ಮ ಗಿಲ್ಲಿ ಅಂದ್ರೆ ಇದು ಎಂದು ಕೆಲವರು ಈ ವಿಡಿಯೋನ ಶೇರ್ ಮಾಡಿಕೊಂಡಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಈ ಬಾರಿ ಗಿಲ್ಲಿಗೆ ಯಾರು ದೊಡ್ಡ ಪ್ರತಿಸ್ಪರ್ಧಿ ಇಲ್ಲ ಎಂಬಂತಾಗಿದೆ. ಅವರು ಪ್ರತಿ ಹಂತದಲ್ಲೂ ಮನರಂಜನೆ ನೀಡುತ್ತಿದ್ದಾರೆ. ಅವರು ಸಾಕಷ್ಟು ನಗಿಸುತ್ತಿದ್ದಾರೆ. ಅವರ ಜೊತೆ ಮಾತಿಗೆ ನಿಲ್ಲಲು ಯಾರಿಂದಲೂ ಸಾಧ್ಯವಿಲ್ಲ. ಆ ರೀತಿಯಲ್ಲಿ ಅವರು ಮಾತನಾಡುತ್ತಾ ಇದ್ದಾರೆ. ಅವರ ಅಭಿಮಾನಿ ಬಳಗ ಹಿರಿದಾಗಿದೆ. ಅವರು ದಿ ಡೆವಿಲ್ ಸಿನಿಮಾದಲ್ಲಿ ನಟಿಸಿದ್ದಾರೆ. ಈ ಚಿತ್ರಕ್ಕೆ ದರ್ಶನ್ ಹೀರೋ. ಈ ಚಿತ್ರ ಡಿಸೆಂಬರ್ 11ರಂದು ತೆರೆಗೆ ಬರ್ತಿದೆ. ಸ್ನೇಹಿತರೆ, ಗಿಲ್ಲಿ ಬಗ್ಗೆ ನಿಮ್ಗೆಲ್ಲ ಏನ್ ಅನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.